ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವೃಷಭಾವತಿ ನಗರ ವಾರ್ಡ್ನ ಸಣ್ಣಕ್ಕೆ ಬಯಲಿನಲ್ಲಿರುವ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಓದುತ್ತಿರುವ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಭಕ್ತರ ಬಳಗದ ವತಿಯಿಂದ ಶಾಲಾ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ. ಗೋಪಾಲಯ್ಯರವರು ಪಾಲ್ಗೊಂಡು ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಸ್ವೆಟರ್ಗಳನ್ನ ನೀಡಲಾಯಿತು. ಶಿವಕುಮಾರ ಸ್ವಾಮೀಜಿ ಭಕ್ತರ ಬಳಗದ ಪ್ರಧಾನ ಕಾರ್ಯದರ್ಶಿ ಮರಿಲಿಂಗೇಗೌಡ ಹಾಗೂ ಟ್ರಸ್ಟ್ನ ಸಾಮಾಜಿಕ ಸೇವೆ ಭಾಗವಾಗಿ ಇಂದು ಕನ್ನಡ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದು, ಟ್ರಸ್ಟ್ ವತಿಯಿಂದ ಹಲವು ಸಾಮಾಜಿಕ ಶೈಕ್ಷಣಿಕ ಕಾರ್ಯಗಳಿಗೆ ಸ್ಪಂದಿಸುತ್ತಾ ಬರುತ್ತಿದೆ. ಟ್ರಸ್ಟ್ ಅಧ್ಯಕ್ಷರಾದ ಕದಂಬ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದುಕೊಂಡು ಬರುತ್ತಿರುವ ಶಿವಕುಮಾರ ಸ್ವಾಮೀಜಿ ಭಕ್ತರ ಬಳಗದ ಟ್ರಸ್ಟ್ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರ ತ್ರಿವಿಧ ದಾಸೋಹದಂತೆ ನಮ್ಮ ಟ್ರಸ್ಟ್ ಇದೇ ರೀತಿ ಸಾಮಾಜಿಕ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬರಲಾಗುವುದು ಎಂದು ಮರಿಲಿಂಗೇಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮೀಜಿ ಭಕ್ತರ ಬಳಗದ ಅಧ್ಯಕ್ಷರಾದ ಕದಂಬ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಮರಿಲಿಂಗೇಗೌಡ, ನೀಲಕಂಠಪ್ಪ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ಹಾಗೂ ಮಕ್ಕಳು, ಪೋಷಕರು ಉಪಸ್ಥಿತರಿದ್ದರು. ತಗೋಬೇಕು, ಅದನ್ನ ಮುಂದೆ ನಡೆಸಲು ಜವಾಬ್ದಾರಿ ಇರಬೇಕು. ನನ್ನ ಕಟ್ಟಡವನ್ನು ನಡೆಸಿ ವಿಘ್ನವನ್ನ ಕೊಟ್ಟು ಪೂಜೆಯನ್ನು ಮಾಡಿ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಪ್ರತಿಯೊಂದು ಪೂಜೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಕೊಟ್ಟಾದ್ಮೇಲೆ ಇವತ್ತು ಈ ಶಾಲೆ ಯಾವ ರೀತಿ ಒಂದು ದೇವಸ್ಥಾನಕ್ಕೆ ನಡೀತಾ ಇದೆ, ಅದೇ ರೀತಿ ಈ ದೇವಸ್ಥಾನವು ಪುರಾತನವಾಗಿ ಏನು ಸಂಘಟಿತ ಯಾವಾಗ ಇದ್ದು ಸುಮಾರು 45-50 ವರ್ಷಗಳ ಹಿಂದೆ ಸಣ್ಣ ದೇವಸ್ಥಾನವನ್ನು ಮಾಡಿದ್ರು. ಸಂಪೂರ್ಣವಾಗಿ ಭಾಷಾ ಸೋಮವಾರದಿಂದ ಗ್ರನೇಟ ಸರ್ಕಾರ ಗ್ರನೇಟ ಮಾಡ್ತಾರೆ. ಅದರ ಜವಾಬ್ದಾರಿಯನ್ನು ತಗೋಬೇಕು. ವಿಶೇಷವಾಗಿ ಬಂದವರಿಗೆ ನಿಮ್ಮ ಮಕ್ಕಳನ್ನ ಶಾಲೆ ಕಲಿಸೋ, LKG ಕಲಿಸೋ ಅಂತ ತಿಳ್ಕೊಂಡು ಆ ಮಕ್ಕಳು ಬಂದಾದ್ಮೇಲೆ ಇದರಲ್ಲಿ ಏನು ಪುಸ್ತಕದಲ್ಲಿ ಮತ್ತೆ ಹೋಮನ್ ಕೊಟ್ಟಿದ್ದಾರೆ. ದಯಮಾಡಿ ಒಂದು 40 ಮಕ್ಕಳಿಗೆ ಏನಿಲ್ಲ, ಅವೆಲ್ಲ ದೇವರ ಸಮಾನ. ಅವರಿಗೆ ಅದನ್ನ ಬರ್ತಕ್ಕಂಥ ಕೆಲಸ ಕೆಲಸ ಮಾಡಿದ್ರೆ 16 ವರ್ಷ ಕಳೆಯದಲ್ಲಿ SSLC ಮುಗಿಸ್ತಾರೆ, 21 ವರ್ಷ ಕಳೆಯದಲ್ಲಿ ಪ್ರಬುದ್ಧವಾಗಿ ನಿಮ್ಮ ಕುಟುಂಬಕ್ಕೆ ದೊಡ್ಡ ಒಂದು ಆಸೆ ಇರ್ತದೆ. ಹೆಣ್ಮಕ್ಳಿರ್ಬೋದು, ಗಂಡ್ಮಕ್ಳಿರ್ಬೋದು. ಅದಕ್ಕೆ ಪೋಷಕ ಬಂದಿರೋ ಏನು ಬರೀ LKG UKG ಇಲ್ಲ, ಇಲ್ಲಿ ಬರ್ತಕ್ಕಂಥ ಯಾವ್ಯಾವ ಮಕ್ಕಳಿದ್ದಾರೆ ಆ ಮಕ್ಕಳ ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನ ಶಾಲೆಯಲ್ಲಿ ತಗೊಳ್ತಾ ಇದೆ. ಅದೇ ರೀತಿ ನೀವು ತಗೋಬೇಕು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಆ ಜವಾಬ್ದಾರಿಯನ್ನು ತಗೊಂಡಾಗ ಮಾತ್ರ ನಮ್ಮ ಮಕ್ಕಳು ಸಮಾಜದಲ್ಲಿ ಒಂದು ದೊಡ್ಡ ಯಂತ್ರಕ್ಕೆ ಬೆಳೆಯಲಿಕ್ಕೆ ಆಗುತ್ತೆ ಅಂತಕ್ಕಂಥ ಭಾವನೆ ನಂದೋತಕ್ಕಂಥ ಮಾತನ್ನ ಹೇಳಿ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಒಂದು 10-20 ಜನ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಮುಂದಿರ್ತಕ್ಕಂಥ ಇದೊಂದು ಬುಕ್ಕು LKGಗೆ ಉಳಿದಿದ್ದು 700 ರೂಪಾಯಿ ಆಗುತ್ತೆ. 900 ರೂಪಾಯಿ UKG ಬುಕ್ ಆಗುತ್ತೆ. ನೀವೇನು ಪೇರೆಂಟ್ಸ್ ಇದ್ದೀರಿ, ದಯಮಾಡಿ ಆ ಮಕ್ಕಳು ಶಾಲೆಯಿಂದ ಬಂದಾದ್ಮೇಲೆ ಪ್ರತಿನಿತ್ಯ ಆ ಮಕ್ಕಳ ಜೊತೆ ಏನು ಹೋಮ್ವರ್ಕ್ ಕೊಟ್ಟವರೆ ಬರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈಗ ಬೆಳಗ್ಗೆ ಬಿಟ್ಟೋದ್ರೆ ಸಂಜೆ ಬಂದು ಮಕ್ಕಳನ್ನ ಈ ಜವಾಬ್ದಾರಿ ಸಾಕಷ್ಟು ಇದೆ. ಇಲ್ಲಿ ಒಳ್ಳೆ ಭಾಷೆಗಳಿದ್ದಾರೆ, ಮತ್ತೆ ಅಧ್ಯಾಪಕ ವರ್ಗದ ಒಳ್ಳೆ ಟೀಮ್ ಇದೆ. ಅನೇಕ ಸಂಘ ಸಂಸ್ಥೆಗಳು ಈ ಇದಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಅದರಿಂದ ಈಗ ಬುಕ್ಕು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ತಿಳಿಸಿ ಇವತ್ತು ವಿಶೇಷವಾಗಿ ಪ್ರತಿ ವರ್ಷದಂತೆ ಇವತ್ತು ಅನ್ನಮ್ಮ ತಾಯಿಯಾಗಿ ಕರೆಸಿ 3 ದಿನದ ಒಂದು ಕಾರ್ಯಕ್ರಮವನ್ನು ಹೇಳಿಕೊಂಡಿದ್ದಾರೆ. ಇದೇ ಇವತ್ತು ಸಂಜೆ ಮೊದಲನೇ ದಿನ ಇದೇ ಒಂದು ದೊಡ್ಡ ಕಾರ್ಯಕ್ರಮ ಆಗಿದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ. ಇವತ್ತು ಅನ್ನಮ್ಮ ತಾಯಿ ಇವತ್ತು ಬೆಳಗ್ಗೆ ಕಾರ್ಯಕ್ರಮ ಇತ್ತು, ನಾಳೆ ಸಂಜೆ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥದ್ದನ್ನ ಹೇಳಿದೆ. ಇವತ್ತು ಅನ್ನಮ್ಮ ತಾಯಿ ನಿಮಗೆ, ನಿಮ್ಮ ಕುಟುಂಬಕ್ಕೆ, ಕ್ಷೇತ್ರದ ಜನರಿಗೆ, ನಾಡಿನ ಜನಕ್ಕೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಮಾಡಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ನಮಸ್ಕಾರ.
ವರ್ಷದಂತೆ ನಾವು ಕೂಡ ಈ ಸರ್ಕಾರಿ ಶಾಲೆಗೆ ನಾವೆಲ್ಲ ಸಹಾಯ ಮಾಡಬೇಕು. ಹಾಗಾಗಿ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಕರೆದುಕೊಳ್ಳೋದು. ಅದೇ ಕಾರಣಕ್ಕಾಗಿ ನಮ್ಮ ಶಾಲೆ ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾವು ಕೂಡ ಸರ್ಕಾರಿ ಶಾಲೆಯ ಶ್ರೇಯೋಭಿವೃದ್ಧಿಗೆ ಕೈ ಜೋಡಿಸಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮೊದಲು LKG, UKG ಆಂಗ್ಲ ಮಾಧ್ಯಮದಲ್ಲಿ ಶುರುವಾಗಿರುವಂತ ಹೆಮ್ಮೆ ನಮ್ಮ ಕೃಷ್ಣವಾಡಿ ಕನ್ನಡ ಶಾಲೆ ಇದೆ. ಹಾಗಾಗಿ ಇಲ್ಲಿರುವಂತಹ ಎಲ್ಲ ಅಧ್ಯಾಪಕರು, ವಿಶೇಷವಾಗಿ ಹಿಂದೆ ಇದ್ದಂತ ಕುಮಾರಸ್ವಾಮಿ ಆದಿಯಾಗಿ ಶಾಲೆಯ ಶಾಸಕರು ಒಂದು ಸಿದ್ಧರಾಗಿ ಮತ್ತೊಂದು ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಕುಮಾರಸ್ವಾಮಿ ಅವರು ಶಾಲೆಯ ಮಕ್ಕಳಿಗೆ ಉತ್ತಮವಾದ ಸೌಲಭ್ಯಗಳು, ಶಾಲೆಯ ಉನ್ನತೀಕರಣಕ್ಕೆ ಶ್ರಮವಹಿಸಿದರು. ಇವತ್ತು ಈ ಶಾಲೆಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ಷೇತ್ರದಲ್ಲಿ ಶಾಲೆಯ 20-30 ಮಕ್ಕಳಿಂದ ಶುರುವಾದ ಶಾಲೆ ಇವತ್ತು 200-700 ನಿಂತಿದೆ. ಅದರ ಶ್ರೇಯಸ್ಸು ಈ ಕ್ಷೇತ್ರದ ಶಾಸಕರಿಗೆ ಮತ್ತು ಈ ಕ್ಷೇತ್ರದ ಮತ್ತು ಈ ಶಾಲೆಯ